ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರು ಒಂದೇ ಕಣ್ಣಲ್ಲಿ ಗೊಳೋ ಅಂತ ಒಳ್ಳೆ ಗಣಸದ ಮುಂಡೆ ಥರ ಅಳ್ತಾ ಕೂತವನೆ. ನಿತಿನ್ ಗಡ್ಕರಿ ಅನ್ಕೊಂಡ್ರಾ? ಇಲ್ಲ ರೀ, ಪೆಟ್ರೋಲಿಯಂ ಮಿನಿಸ್ಟರ್ ಹೆಸರು ಹರ್ದೀಪ್ ಸಿಂಗ್ ಪೂರಿ ಅಂತ. ಗೊತ್ತಿರಲಿಲ್ಲ ಅಲ್ವಾ? ಈಗ ಗೊತ್ತಾಯ್ತಾ? ನಮ್ಮ ಹರ್ದೀಪ್ ಸಿಂಗ್ ಪೂರಿ ಒಂದೇ ಕಣ್ಣಲ್ಲಿ ಗೊಳೋ ಅಂತ ಅಳ್ತವನೆ. ಯಾಕಪ್ಪ ಅಂತ ಅಳ್ತಿದ್ಯಾ ಅಂತದ್ದು ಏನಾಯಿತು ಅಂತ ಕೇಳೋಕ್ಕೋದ್ರೆ, ಅಣ್ಣ ಏನಂತ ಹೇಳಿ ಅಣ್ಣ, ನಾನು ಮಿನಿಸ್ಟ್ರ್ ಅಂತೆ ಅಣ್ಣ, ಅದು ಕೂಡ ಪೆಟ್ರೋಲಿಯಂ ಮಿನಿಸ್ಟ್ರ್ ಅಂತೆ ಅಣ್ಣ. ನನಗೂ ಕೂಡ 2 ದಿವಸದ ಮುಂಚೆ ಗೊತ್ತಾಯಿತು. ಗೊತ್ತಾಗಿ 2 ದಿವಸ ಆಗೈತೆ ಅಷ್ಟೇ, ಆಗಲೇ ಬಂದು ರಾಜೀನಾಮೆ ಕೊಡು ಅಂತವ್ರೆ. ಅಂಥದ್ದು ನಾನು ಏನಣ್ಣ ಮಾಡಿದ್ದೀನಿ? ಇಷ್ಟು ದಿವಸ ನಿತಿನ್ ಗಡ್ಕರಿನೇ ಎಲ್ಲ ಫೈಲ್ಗೂ ಸೈನ್ ಆಗ್ತಿದ್ದ, E20 ಅಂತ ತಗೊಬಂದವನೇ ಅವನು. ಆ ಹೆಸರು ಹೇಳ್ಕೊಂಡು ಅವ್ರ ಮಕ್ಕಳೆಲ್ಲ ದುಡ್ಡು ಮಾಡ್ಕೊಂಡ್ರು. ಯಾವಾಗ E20 ಇಶ್ಯೂ ದೊಡ್ಡದಾಯಿತೋ ಈಗ ಬಂದು ರಾಜೀನಾಮೆ ಕೊಡುವಂಥವ್ರೆ. ಅಷ್ಟೇ ಅಲ್ಲದೆ ಈಗೇನು ಹೇಳ್ತಾವೆ ನಿತಿನ್ ಗಡ್ಕರಿ ಅಂದರೆ, ನಾನು ಪೆಟ್ರೋಲಿಯಂ ಮಿನಿಸ್ಟರ್ ಅಲ್ಲ, ಯಾರೂ ಏನೂ ಗೊತ್ತಿಲ್ಲ, ನನಗೇನೂ ಇದ್ರ ಬಗ್ಗೆ ಗೊತ್ತಿಲ್ಲ, ಯಾರು ಏನೂ ಗೊತ್ತಿಲ್ಲ. ನೀವು ಹೋಗಿ ಹರ್ದೀಪ್ ಸಿಂಗ್ ಪೂರಿನ ಕೇಳಿ ಅಂತವನೆ. ಪೆಟ್ರೋಲಲ್ಲಿ 20% ಎಥನಾಲ್ ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ದುಡ್ಡು ಮಾಡ್ಕೊಂಡ್ರು. ಈಗ ನೋಡಿದ್ರೆ ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸ್ತು ನನಗೆ, ಅವ್ರಿಗೂ ಅವ್ರ ಮಕ್ಕಳು ತಿಂದುಬಿಟ್ಟು ಈಗ ನನ್ನನ್ನು ರಾಜೀನಾಮೆ ಕೇಳ್ತವ್ರಣ್ಣ. ಅಂಥದ್ದು ಏನಣ್ಣ ನಾನು ಕರ್ಮ ಮಾಡಿದ್ದೀನಿ? ಇಷ್ಟೇ ಆಗಿದ್ರೆ ಸರಿ ಇತ್ತೇನೋ. ನಿನ್ನೆ ನೋಡಿದ್ರೆ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಬಂದ್ಬಿಟ್ಟು ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ನಾನೇ, E20 ಇಶ್ಯೂನ ಇನ್ನೂ ದೊಡ್ಡದಾಗಿ ನಾನು ಮಾಡ್ತೀನಿ, ಈ ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀನಿ, ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿನ ಇಬ್ಬರೂ ಸೈಡ್ ಲೈನ್ಗೆ ಹಾಕಿ ನಾನೇ ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಆಯ್ತೀನಿ, ನೋಡ್ತಾ ಇರಿ ಅಂದವನೆ. ಯಾವನ್ ಏನಾದರೂ ಆಗಲಿ ಅಣ್ಣ, ನನಗೆ ಯಾಕಣ ರಾಜೀನಾಮೆ ಕೊಡು ಅಂತ ಕೇಳ್ತವ್ರೆ. ಫಸ್ಟ್ ಆಫ್ ಆಲ್ ಪೆಟ್ರೋಲಿಯಂ ಮಿನಿಸ್ಟರ್ ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ ಅಣ್ಣ, ಅದ್ರ ಆಫೀಸ್ ಎಲ್ಲ ಐತೆ ಅಂತಲೇ ನಾನು ನೋಡಿಲ್ಲ ಅಣ್ಣ, ನನಗೆ ಯಾಕಣ ರಾಜೀನಾಮೆ ಕೊಡಿ ಅಂತವ್ರೆ ಅಂತ ಗೊಳೋ ಅಂತ ಹರ್ದೀಪ್ ಸಿಂಗ್ ಪುರಿ ಹೇಳ್ತಾ ಕೂತವನೆ. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಈ ವರ್ಷದ 19ನೇ EV ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಮೊದಲನೇ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಈ ತಿಂಗಳು ಆಗಸ್ಟ್ 29ನೇ ತಾರೀಕು ಏನು ಲಾಂಚ್ ಮಾಡಕ್ಕೆ ಹೊರಟಿದ್ದಾರೆ, ಏತರ್ EL01ಗೆ ಅಧಿಕೃತವಾಗಿ ಅಫಿಷಿಯಲ್ ಹೆಸರು ಕೊಟ್ಟಿದ್ದಾರೆ. ಹೆಸರು ಬಂದು ಏತರ್ ಕೊನಾರ್ಕ್ ಅಂತ ಹೇಳ್ಬಿಟ್ಟು. ನಾವು ಇಷ್ಟು ದಿವಸ ಈ ಗಾಡಿಗೆ ಏತರ್ EL01 ಅಂತ ಕೂಗ್ತಿದ್ವಿ. ಕಾರಣ ಏನಪ್ಪ ಅಂದರೆ, EL ಅನ್ನೋದು ಪ್ಲಾಟ್ಫಾರ್ಮ್ ಹೆಸರು, 01 ಅನ್ನೋದು EL ಪ್ಲಾಟ್ಫಾರ್ಮ್ನ ಮೊದಲನೇ ಗಾಡಿ ಇದು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಆಗಿ ಏತರ್ EL01 ಅಂತ ಕೂಗ್ತಿದ್ವಿ. ಅನ್ಅಫಿಷಿಯಲ್ ಆಗಿ, ಅಧಿಕೃತ ಅಲ್ಲ, ಅನಧಿಕೃತವಾಗಿ ಅನ್ಅಫಿಷಿಯಲ್ ಆಗಿ ಈ ಥರ ಕೂಗ್ತಿದ್ವಿ. ಈಗ ಅಫಿಷಿಯಲ್ ಆಗಿ ಈ ಸ್ಕೂಟರ್ಗೆ ಒಂದು ಹೆಸರು ಇಟ್ಟಿದ್ದಾರೆ. ಹೆಸರು ಬಂದು ಏತರ್ ಕೊನಾರ್ಕ್, KONARC ಅಂತ ಹೇಳ್ಬಿಟ್ಟು. ಈ ಗಾಡಿ ಇದೇ ತಿಂಗಳು ಆಗಸ್ಟ್ 29ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಎಲ್ಲರೂ ಏನು ನಿರೀಕ್ಷೆ ಇಟ್ಟಿರೋದು ಅಂದರೆ, ಈ ಗಾಡಿ 1.25 ಲಕ್ಷ ರೇಂಜಲ್ಲಿ ಲಾಂಚ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ನೋಡೋಣ, ಲಾಂಚ್ ಆದಮೇಲೆ ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಈಗೇನು EL ಪ್ಲಾಟ್ಫಾರ್ಮ್ ಮೇಲೆ ತರ್ತಾ ಇದ್ದಾರಲ್ಲ ಮೊದಲನೇ ಗಾಡಿ, ಇದೊಂದೇ ಗಾಡಿನ ಈ ಪ್ಲಾಟ್ಫಾರ್ಮಲ್ಲಿ ಬರೋದು ಅಂದರೆ ಇಲ್ಲ. ಕಾಮನ್ ಆಗಿ ಒಂದು ಪ್ಲಾಟ್ಫಾರ್ಮ್ ಮೇಲೆ ಒಂದು ಕಂಪ್ನಿ 2-3 ಮಾಡಲ್ ಆದರೂ ಲಾಂಚ್ ಮಾಡುತ್ತೆ. ಉದಾಹರಣೆಗೆ ನಿಮಗೆ ಕಾರಲ್ಲಿ ಹೋಗ್ತೀನಿ ಅಂದರೆ ಶಿಫ್ಟು ಮತ್ತು ಡಿಸೈರು ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಮಾಡಿರೋಂಥ 2 ಗಾಡಿ. ಅದಾದಮೇಲಿಂದ ನಿಮಗೆ ಎರ್ಟಿಗಾ ಮತ್ತು SL6, ವ್ಯಾಗನಾರ್ ಮತ್ತು ಸೆಲೆರಿಯೋ, ಇವೆಲ್ಲ ಏನಿದೆ ಕಾರ್ಗಳು, ಇವೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಮಾಡಿರೋಂಥ 2 ಡಿಫ್ರೆಂಟ್ ಗಾಡಿಗಳು. ಅದೇ ರೀತಿ ಈಗ ಇವರು EL ಪ್ಲಾಟ್ಫಾರ್ಮ್ ಮೇಲೆ ಮೊದಲನೇ ಗಾಡಿ ಲಾಂಚ್ ಮಾಡ್ತಾ ಇದ್ದಾರೆ, ಏತರ್ ಕೊನಾರ್ಕ್ ಅಂತ ಹೇಳ್ಬಿಟ್ಟು. 2028ರಷ್ಟೊತ್ತಿಗೆ ಎರಡನೇ ಗಾಡಿನೂ ಕೂಡ, ಅಂದರೆ ಬೇರೆ ಡಿಫ್ರೆಂಟ್ ಅಂತ ಎರಡನೇ ಗಾಡಿ ಕೂಡ ಲಾಂಚ್ ಮಾಡ್ಬೋದು ಅಂತ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ನೋಡೋಣ, ಅದು ಇನ್ನೂ ಟೈಮ್ ಐತೆ. 2028 ಸದ್ಯಕ್ಕಂತೂ ಈ ತಿಂಗಳು 29ಕ್ಕೆ ಏನು ಕೊನಾರ್ಕ್ ಲಾಂಚ್ ಆಗ್ತಾ ಇದೆ, ಅದರದ್ದು ಸ್ಪೆಸಿಫಿಕೇಶನು ಸ್ವಲ್ಪ ಮಟ್ಟಿಗೆ ಲೀಕ್ ಆಗಿದೆ. ಅಫಿಷಿಯಲ್ ಆಗಿ 29ಕ್ಕೆ ಲಾಂಚ್ ಆದಮೇಲೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಒಂದು ನ್ಯೂಸ್ ಬಂದು ವೇಟಿಂಗ್ ಪೀರಿಯಡ್ ಬಗ್ಗೆ. ಇಂಡಿಯಾದಲ್ಲಿ ನೀವು ಯಾವುದೇ ಎಲೆಕ್ಟ್ರಿಕ್ ಕಂಪ್ನಿಯ ಸ್ಕೂಟ್ರ್ ತೊಗೊಳ್ತೀನಿ ಅಂತ ಹೋದರೂ ಕೂಡ ಮಿನಿಮಮ್ ಅಂದ್ರೂ 15 ದಿವಸದಿಂದ ಮ್ಯಾಕ್ಸಿಮಮ್ 3 ತಿಂಗಳ ತನಕ ನೀವು ವೇಟಿಂಗ್ ಪೀರಿಯಡ್ ಇದೆ. ಅಂದರೆ ನೀವೇನಾದರೂ ಯಾವುದಾದ್ರೂ ಒಂದು ಕಂಪ್ನಿ ಗಾಡಿ, ಅದು ಉದಾಹರಣೆಗೆ TVS ಇರ್ಬೋದು, ಏತರ್ ಇರ್ಬೋದು, ಬಜಾಜ್ ಇರ್ಬೋದು, ಅಥವಾ ಹೀರೋ ವೀಡಾ ಇರ್ಬೋದು, ಯಾವುದೇ ಕಂಪ್ನಿಯ ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೋತೀನಿ ಅಂತ ಹೋದರೆ ಮಿನಿಮಮ್ ಅಂದ್ರೂ 15 ದಿವಸದಿಂದ 3 ತಿಂಗಳ ತನಕ ನಿಮಗೆ ವೇಟಿಂಗ್ ಪೀರಿಯಡ್ ಕೊಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಇತ್ತೀಚೆಗೆ ಜನ EV ಗಾಡಿಗಳನ್ನ ಜಾಸ್ತಿ ತೊಗೋತಾ ಇದ್ದಾರೆ. ಹೋದ ವರ್ಷ ಅಂದರೆ 2025ರಲ್ಲಿ EV ಪೆನಿಟ್ರೇಷನು ಕೇವಲ 5% ಇತ್ತು. ಅಂದರೆ 100 ಸ್ಕೂಟ್ರ್ ಮಾರಾಟ ಆದರೆ ಅದರಲ್ಲಿ ಬರೀ 5 ಸ್ಕೂಟ್ರ್ ಮಾತ್ರ ಎಲೆಕ್ಟ್ರಿಕ್ ಸ್ಕೂಟ್ರ್ ಆಗಿತ್ತು. ಆದರೆ ಈ ವರ್ಷ ಅದು 13% ಏರಿಕೆ ಆಗಿದೆ. ಅಂದರೆ ಒಟ್ಟು 100 ಸ್ಕೂಟ್ರ್ ಮಾರಾಟ ಆದರೆ ಅದರಲ್ಲಿ 13 ಸ್ಕೂಟ್ರು ಎಲೆಕ್ಟ್ರಿಕ್ ಸ್ಕೂಟ್ರೇ ಆಗಿರುತ್ತೆ. ಆದ್ದರಿಂದ ಎಲ್ಲ ಕಡೆ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಅವರು ಬುಕ್ಕಿಂಗ್ ತೊಗೊಂಡು ಮಿನಿಮಮ್ ಅಂದರೆ 1 ರಿಂದ 2 ತಿಂಗಳು ನಿಮಗೆ ವೇಟಿಂಗ್ ಪೀರಿಯಡ್ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಏತರಲ್ಲಿ ಏನು ನ್ಯೂಸ್ ಬಂದಿದೆ ಅಂದರೆ, ಹತ್ತತ್ರ 50,000ಕ್ಕೂ ಹೆಚ್ಚು ಜನ ಈಗಾಗಲೇ ಬುಕ್ ಮಾಡಿಬಿಟ್ಟು 1 ತಿಂಗಳಿಂದ ಗಾಡಿಗೋಸ್ಕರ ಕಾಯ್ಕತ್ತಾ ಕೂತಿದ್ದಾರೆ ಏತರ್ಲಿ. ಇನ್ನು ಹೀರೋ ವಿಡಾದಲ್ಲೂ ಅಷ್ಟೇ, ಅಥವಾ ನೀವು ಬಜಾಜ್ಗೆ ಹೋದ್ರು ಅಷ್ಟೇ, TVSಗೆ ಹೋದ್ರು ಅಷ್ಟೇ, ಅಥವಾ ರಿವಾಲ್ಟ್ಗೆ ಹೋದ್ರು ಅಷ್ಟೇ, ಒಬೇನ್ಗೆ ಹೋದ್ರು ಅಷ್ಟೇ, ಎಲ್ಲೋದ್ರೂ ಅಷ್ಟೇ ವೇಟಿಂಗ್ ಪೀರಿಯಡು ಜಾಸ್ತಿ ಆಗ್ತಾ ಇದೆ. ಮುಂಚೆಲ್ಲ ಬರೀ 1 ವಾರದಲ್ಲೆಲ್ಲ ನಿಮಗೆ ಗಾಡಿ ಸಿಕ್ಬಿಡೋದು. ಯಾಕಂದರೆ ಜನ ಜಾಸ್ತಿ EV ಗಾಡಿಗಳನ್ನ ತೊಗೋತಾ ಇದ್ದಾರೆ. ಕಾರಣ ಏನು ಗೊತ್ತಾ? ವೆರಿ ಸಿಂಪಲ್, ಸರ್ಕಾರದವ್ರು ತರ್ತಿರೋಂಥ ಹುಚ್ಚುಚ್ಚು ನಿರ್ಧಾರಗಳು. ಏನಾಗ್ತಿದೆ, ಮುಂಚೆ E10 ಅಂದರು, ಈಗ E20 ಅಂದರು, ಈಗ E22, E25, E30, ಈ ರೀತಿ ಸುಮ್ಮನೆ ಮನ್ಸಿಗೆ ಬಂದಂಗೆ ಹುಚ್ಚುಚ್ಚಾಗಿ ಏನೇನೋ ಕಾನೂನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಜನರು ತಲೆ ಕೆಟ್ಟು ಈಗ ಎಲ್ಲರೂ ಎಲೆಕ್ಟ್ರಿಕ್ ಕಡೆ ಹೋಗ್ತಾ ಇದ್ದಾರೆ.
ಮುಂದಿನ ನ್ಯೂಸ್ ಬಂದು ಗ್ರೀವ್ಸ್ ಆಂಪಿಯರ್ ಕಂಪ್ನಿ ಕಡೆಯಿಂದ. ಗ್ರೀವ್ಸ್ ಆಂಪಿಯರ್ ಅವರು ಇತ್ತೀಚೆಗೆ 530 ಕೋಟಿಯ ಫಂಡಿಂಗ್ ರೈಸ್ ಮಾಡಿದ್ದಾರೆ. ಈ ದುಡ್ಡನ್ನ ನಾವು ಬ್ಯಾಟರಿ ಟೆಕ್ನಾಲಜಿಯಲ್ಲಿ ಉಪಯೋಗಿಸ್ಕೋತೀವಿ ಅಂತ ಕಂಪ್ನಿ ತಿಳಿಸಿದೆ. ಈ ವರ್ಷದ ಕೊನೆಯಷ್ಟೊತ್ತಿಗೆ ನಮಗೂ IPO ಮುಖಾಂತರ ಶೇರ್ ಮಾರ್ಕೆಟಿಗೆ ಬರ್ತೀವಿ. ಈಗಾಗಲೇ ನಮಗೆ ಸೇಬಿಯಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕಂಪ್ನಿ ತಿಳಿಸಿದೆ. ಕಂಪ್ನಿಲಿ ಏನು ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಏನು ಸಮಸ್ಯೆ ಇಲ್ಲ. ಈಗಾಗಲೇ ಈ ಕಂಪ್ನಿ 4 ಲಕ್ಷ ಅಧಿಕ EV ಸ್ಕೂಟರ್ಗಳನ್ನ ಮಾರಾಟ ಮಾಡಿದೆ. ಕಂಪ್ನಿ ಚೆನ್ನಾಗೇ ನಡೀತಾ ಇದೆ, ಗಾಡಿ ಕೂಡ ಚೆನ್ನಾಗಿದೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಇವ್ರ ಗಾಡೀಲಿ ಕ್ವಾಲಿಟಿ ಇಶ್ಯೂ ಇದೆ. ಅಂದರೆ ಒಂದು 25,000 ಆಗ್ತಿದ್ದಂಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರೋಕ್ಕೆ ಶುರು ಆಗುತ್ತೆ. ಅದೊಂದು ಪ್ರಾಬ್ಲಮ್ ಇದೆ. ಅದ್ರ ಜೊತೆ ಇವರು ಫ್ಯೂಚರಿಸ್ಟಿಕ್ ಆದಂಥ ಆಪ್ಷನ್ಗಳನ್ನ ಕೊಡಲ್ಲ ಅಂತ ಅನೇಕ ಜನ ಹೇಳಿದ್ದಾರೆ. ಈ ಕಂಪ್ನಿ ಮನ್ಸು ಪಟ್ಟರೆ ಏತರ ರೀತಿಯಾದಂಥ ಗಾಡಿಗಳನ್ನ ಬಿಡ್ಬೋದು. ಆದರೆ ಈ ಕಂಪ್ನಿ ಯಾಕೆ ಮನ್ಸು ಮಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಾನು ಕೂಡ ಈ ಕಂಪ್ನಿ ಬಗ್ಗೆ ಯಾವುದೇ ರೀತಿಯಂಥ ರಿವ್ಯೂ ಮಾಡಿಲ್ಲ. ನೋಡೋಣ, ಯಾವತ್ತಾದರೂ ಒಂದು ದಿವಸ ಫ್ರೀ ಆದರೆ ಖಂಡಿತವಾಗ್ಲೂ ಈ ಕಂಪ್ನಿ ಶೋರೂಮ್ಗೆ ಹೋಗ್ಬಿಟ್ಟು ರಿವ್ಯೂ ಮಾಡ್ತೀನಿ. ಸದ್ಯಕ್ಕಂತೂ ಈ ಕಂಪ್ನಿ 530 ಕೋಟಿ ತೊಗೊಂಡಿದೆ. ಇದನ್ನ ಯಾವ ರೀತಿ ಬಳಸ್ಕೊಂಡು ಮುಂದಕ್ಕೆ ಯಾವ್ಯಾವ ಗಾಡಿ ಲಾಂಚ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದರ ಭವಿಷ್ಯ ನಿರ್ಧರಿಸಿದೆ. ಮುಂದಿನ ನ್ಯೂಸ್ ಬಂದು ಹೀರೋ ಹೋಂಡಾ ಕಂಪ್ನಿ ಕಡೆಯಿಂದ. ಹೀರೋ ಹೋಂಡಾ ಕಂಪ್ನಿಯವರು ತಮ್ಮ VX2 ಗಾಡಿನ ನೇಪಾಳದಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಅವರ ಮೊದಲ ವಿದೇಶದಲ್ಲಿ ಲಾಂಚ್ ಮಾಡ್ತಿರುವಂಥ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿದೆ. ಇದು ಒಳ್ಳೆ ಸುದ್ದಿನೇ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಯಾವುದೇ ಭಾರತದ ಕಂಪ್ನಿ ನೋಡಿ ಅವರು ಫಸ್ಟು ತಮ್ಮ ಗಾಡಿಗಳನ್ನ ಲಾಂಚ್ ಮಾಡೋದು ನೇಪಾಳ ಮತ್ತು ಶ್ರೀಲಂಕಾದಲ್ಲಿ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಯುರೋಪ್, ನಾರ್ತ್ ಅಮೇರಿಕಾ, ಸೌದಿ ಈ ಕಡೆ ಹೋಗಿ ಲಾಂಚ್ ಮಾಡ್ತಾರೆ. ಈಗ ಹೀರೋ ಹೋಂಡಾ ಕಂಪ್ನಿಯವರು VX2ನ ನೇಪಾಳಲ್ಲಿ ಲಾಂಚ್ ಮಾಡಿದ್ದಾರೆ. ಮುಂದಕ್ಕೆ ಹೋಗ್ತಾ ಅವರು ಯುರೋಪ್, ನಾರ್ತ್ ಅಮೇರಿಕಾ ಇಲ್ಲೆಲ್ಲ ಹೋಗಿ ಲಾಂಚ್ ಮಾಡಿ ಸಕ್ಸಸ್ ಆಗ್ಬೋದು. ನೋಡೋಣ, ಮುಂದಿನ ದಿವಸಗಳು ಗೊತ್ತಾಗುತ್ತೆ. ಸದ್ಯಕ್ಕಂತೂ ಅವರು ಮೊಟ್ಟ ಮೊದಲ ಬಾರಿಗೆ ವಿದೇಶದಲ್ಲಿ, ಅದು ನೇಪಾಳದಲ್ಲಿ VX2 ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ. ಮುಂದಿನ ನ್ಯೂಸ್ ಬಂದು ಹೋಂಡೈ ಕಂಪ್ನಿ ಕಡೆಯಿಂದ. ಹೋಂಡೈನ ಕ್ರೆಟಾ EVಗೆ ಇತ್ತೀಚೆಗೆ ಕಂಪ್ನಿಯವರು 60% ಅಷ್ಟು ಅಶ್ಯೂರ್ಡ್ ಬೈಬ್ಯಾಕ್ ಆಫರ್ನ ಕೊಟ್ಟಿದ್ದಾರೆ. 3 ವರ್ಷ ಅಥವಾ 45,000 ಕಿಲೋಮೀಟರ್ ಒಳಗೆ ನೀವೇನಾದರೂ ಆ ಗಾಡಿನ ವಾಪಸ್ಸು ಕಂಪ್ನಿಗೆ ಕೊಟ್ಟರೆ 60% ಅಷ್ಟು ಬೈಬ್ಯಾಕ್ ಆಫರ್ ಇರುತ್ತೆ. ನೀವೇನಾದರೂ ಉದಾಹರಣೆಗೆ 10 ಲಕ್ಷ ಕೊಟ್ಟು ಆ ಕಾರ್ ತೊಗೊಂಡ್ರೆ ನಿಮಗೆ 3 ವರ್ಷ ಬಿಟ್ಟು ಆ ಕಾರ್ನ ವಾಪಸ್ ಕಂಪ್ನಿ ಕೊಟ್ಟರೆ 6 ಲಕ್ಷ ರೂಪಾಯಿ ವಾಪಸ್ ಕೊಡ್ತಾರೆ. ಇದು ಯಾಕೆ ಈ ರೀತಿ ಆಫರ್ ಕೊಟ್ಟಿದ್ದಾರೆ ಅಂದರೆ ಕಾರಣ ಏನಪ್ಪ ಅಂದರೆ ಇತ್ತೀಚೆಗೆ EV ಕಾರ್ಗಳಿಗೆ ರೀಸೇಲ್ ವ್ಯಾಲ್ಯೂ ಇಲ್ಲ. ಪೆಟ್ರೋಲ್ ಅಥವಾ ಡೀಸೆಲ್ CNG ಗಾಡಿಗಳಿಗೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇದೆ, ಆದರೆ ಎಲೆಕ್ಟ್ರಿಕ್ಗೆ ಅಂತ ರೀಸೇಲ್ ವ್ಯಾಲ್ಯೂ ಇಲ್ಲ. ಈ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ, ಕಂಪ್ನಿಯವರೇ ಬೈಬ್ಯಾಕ್ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಮುಂದೊಂದು ನ್ಯೂಸ್ ಬಂದು ಹೀರೋ ಕಂಪ್ನಿ ಕಡೆಯಿಂದ. ಹೀರೋ ಕಂಪ್ನಿಯಲ್ಲಿ 2 ರೀತಿ ಶೋರೂಮ್ ಇದೆ. ಒಂದು ನಾರ್ಮಲ್ ಶೋರೂಮು, ಇನ್ನೊಂದು ಪ್ರೀಮಿಯರ್ ಶೋರೂಮ್ ಅಂತ. ನಾರ್ಮಲ್ ಶೋರೂಮಲ್ಲಿ ಅವರು ಹೀರೋ ಸ್ಪ್ಲೆಂಡರ್, ಪ್ಯಾಷನ್, ಪ್ಲೆಜರ್ ಈ ರೀತಿ ಗಾಡಿಗಳನ್ನ ಮಾರಾಟ ಮಾಡ್ತಾರೆ. ಇನ್ನೊಂದು ಬಂದು ಹೀರೋ ಪ್ರೀಮಿಯರ್ ಅಂತ. ಈ ಶೋರೂಮ್ಗಳಲ್ಲಿ ಅವ್ರು ಏನು ಮಾಡ್ತಾರೆ, ಎಕ್ಸ್ಪಲ್ಸ್ 210, ಹಾರ್ಲಿ ಡೇವಿಡ್ಸನ್ 440, ಝೂಮ್ 160 ಈ ರೀತಿಯಾದಂಥ ದುಡ್ಡು ಜಾಸ್ತಿ ಇರುವಂಥ ಪ್ರೀಮಿಯಂ ಗಾಡಿಗಳನ್ನ ಅಲ್ಲಿ ಮಾರಾಟ ಮಾಡ್ತಾರೆ. ಹತ್ತತ್ರ ಇಂಡಿಯಾದಲ್ಲಿ ಒಂದು 130 ಹೀರೋ ಪ್ರೀಮಿಯರ್ ಶೋರೂಮ್ಗಳಿದೆ. ನಾನು ಕೂಡ ಹೀರೋ ವಿಡ VX2 ಪ್ಲಸ್ ಗಾಡಿನ ಅಲ್ಲೇ ತೊಗೊಂಡಿದ್ದು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಏನು ನಮ್ಮದು ಪ್ರೀಮಿಯರ್ ಶೋರೂಮ್ ಇದೆ, ಈ ಶೋರೂಮ್ಗಳನ್ನ ಇನ್ಮೇಲಿಂದ ಅನುಜ್ ದೂವಾ ಅನ್ನೋರು ಮುನ್ನಡೆಸ್ತಾರೆ. ಇವ್ರನ್ನ ನಾವು ಹೊಸದಾಗಿ ನೇಮಕಾತಿ ಮಾಡಿದ್ದೀವಿ. ಇನ್ಮೇಲಿಂದ ಇವರೇ ಪ್ರೀಮಿಯರ್ ಶೋರೂಮ್ಗಳ ಹೆಡ್ಡು. ಕಾರಣ ಏನಪ್ಪ ಅಂದರೆ, ಇಷ್ಟು ದಿವಸ ಬಜಾಜ್ TVS ಎಕ್ಸ್ಪೋರ್ಟ್ ಮಾಡಿ ಒಳ್ಳೆ ದುಡ್ಡು ಮಾಡ್ತಿದ್ರು. ಇನ್ಮೇಲಿಂದ ನಾವು ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ, ಬೇರೆ ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡಿ ಒಳ್ಳೆ ದುಡ್ಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ, ಈಗ ಹೊಸದಾಗಿ ಒಬ್ರನ್ನ ನೇಮಿಸಿದ್ದಾರೆ, ಅನುಜ್ ದೂವಾ ಅಂತ. ಈಗ ಇನ್ಮೇಲಿಂದ ಪ್ರೀಮಿಯರ್ ಸೆಕ್ಟರ್ಗೆ ಅಂದರೆ ಹೀರೋ ಪ್ರೀಮಿಯರ್ ಅಂತ ಏನಿದೆ ಅದಕ್ಕೆ ಇವರೇ ಹೆಡ್ ಆಗಿರ್ತಾರೆ. ಹಾಗೆಯೇ ಇವರೇನು ಹೇಳ್ತಿರೋದು ಅಂದರೆ, ಆಫ್ರಿಕಾ, ನಾರ್ತ್ ಅಮೇರಿಕಾ ಮತ್ತು ಮಿಡಲ್ ಏಷ್ಯಾದಲ್ಲೆಲ್ಲ TVS ಬಜಾಜು ಆಲ್ರೆಡಿ ಒಳ್ಳೆ ಪ್ಲೇಸಲ್ಲಿದೆ, ನಾವು ಇಲ್ಲೂ ಹೋಗೋದಿಲ್ಲ. ಇದು ಬಿಟ್ಟು ನಾವೇನು ಮಾಡ್ತೀವಿ, ಯುರೋಪ್ಗೆ ಹೋಗ್ತೀವಿ, ಯುರೋಪಲ್ಲಿ ಒಳ್ಳೆ ಅವಕಾಶ ಇದೆ, ನಾವು ಇನ್ಮೇಲಿಂದ ಯುರೋಪ್ಗೆ ನಮ್ಮ ಗಾಡಿಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೀರೋ ಕಂಪ್ನಿಯಿಂದ ತಿಳಿಸ್ತಾ ಇದ್ದಾರೆ. ನೋಡೋಣ, ಈಗ ಹೊಸದಾಗಿ ಒಬ್ರು ಹೆಡ್ ಬಂದಿದ್ದಾರೆ, ಅನುಜ್ ದೂವಾ ಅಂತ. ಅವ್ರೇನೇನು ಕ್ರಮ ತಗೋತಾರೆ, ಏನೇನು ಸ್ಟ್ರಾಟಜಿ ಮಾಡ್ತಾರೆ, ಏನೇನು ಐಡಿಯಾಗಳು ಮಾಡ್ತಾರೆ, ಮುಂದಿನ ದಿವಸದಲ್ಲಿ ಇದ್ರ ಸೇಲ್ ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ ಅದೆಲ್ಲ ಮುಂದಿನ ದಿವಸಗಳು ಗೊತ್ತಾಗುತ್ತೆ. ಮುಂದಿನ ನ್ಯೂಸು ಟಾಟಾ ಕಂಪ್ನಿ ಕಡೆಯಿಂದ. ಟಾಟಾ ಕಂಪ್ನಿಯವರು ಒಟ್ಟು 8 ಲಕ್ಷ ಪಂಚ್ ಕಾರ್ಗಳನ್ನ ಮಾರಾಟ ಮಾಡಿದಾರಂತೆ. ಪಂಚ್ ಕಾರು ಲಾಂಚ್ ಆಗಿದ್ದು 2021 ಅಕ್ಟೋಬರಲ್ಲಿ. ಹೋದ ತಿಂಗಳು ಅಂದರೆ 26 ಜುಲೈ, ಅಂದರೆ ಒಟ್ಟು ಹತ್ತತ್ರ 5 ವರ್ಷ ಲೆಕ್ಕ ತಗೊಳ್ಳಿ. 5 ವರ್ಷದಲ್ಲಿ 8 ಲಕ್ಷ ಪಂಚ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಪೆಟ್ರೋಲು, CNG ಪ್ಲಸ್ ಎಲೆಕ್ಟ್ರಿಕ್ ಎಲ್ಲ ಸೇರಿ ಪಂಚ್ ಕಾರ್ನ 8 ಲಕ್ಷ ಮಾರಾಟ ಮಾಡಿದ್ದಾರೆ. ನನ್ನ ಪ್ರಕಾರ ಮುಂದಿನ ವರ್ಷ ಮಾರ್ಚ್ ಅಷ್ಟೊತ್ತಿಗೆಲ್ಲ ಇವರು ಇನ್ನೂ ಒಂದು 2 ಲಕ್ಷ ಮಾರಾಟ ಮಾಡಿ ಟೋಟಲ್ ಒಂದು 10 ಲಕ್ಷ ಪಂಚ್ ಕಾರ್ಗಳನ್ನ ಮಾರಾಟ ಮಾಡ್ತಾರೆ. ಯಾಕಂದರೆ ಗಾಡಿ ಚೆನ್ನಾಗಿದೆ ರೀ. ರೋಡಲ್ಲಿ ನಾನೇ ನೋಡಿದ್ದೀನಿಲ್ಲ, EV, CNG, ಪೆಟ್ರೋಲ್ ಎಲ್ಲ ವರ್ಷನಲ್ಲೂ ಚೆನ್ನಾಗಿ ಓಡ್ತಾ ಇದೆ. ಸೂಪರ್ ಆಗಿದೆ ಕಾರ್ ಮಾತ್ರ. ಒಂಥರ ಮಿನಿ SUV ಟೈಪಲ್ಲಿ ಬರುತ್ತಲ್ಲ, ಕಾರ್ ಮಾತ್ರ ಸೂಪರ್ ಆಗಿದೆ, ಜನನೂ ಇಷ್ಟಪಟ್ಟಿದ್ದಾರೆ. ಆದ್ದರಿಂದ ಕೇವಲ 5 ವರ್ಷದಲ್ಲಿ 8 ಲಕ್ಷ ಪಂಚ್ ಕಾರ್ಗಳು ಮಾರಾಟ ಆಗಿದೆ. ಅದ್ರ ಜೊತೆಗೆ ಟಾಟಾ ಕಂಪ್ನಿ ಏನು ಹೇಳ್ತಿದೆ ಅಂದರೆ, ನಾವು ಹೊಸದಾಗಿ ಒಂದು ಬ್ಯಾಟ್ರಿ ಕಂಪ್ನಿನ ಓಪನ್ ಮಾಡಿದ್ದೀವಿ. ಅದ್ರ ಹೆಸರು ಬಂದು ಅಗರ್ತಾಸ್ ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು. ಇದ್ರ ಪ್ಲ್ಯಾಂಟು ಗುಜರಾತಲ್ಲಿ ನಾವು ಓಪನ್ ಮಾಡ್ತಾ ಇದ್ದೀವಿ. 2027ರಿಂದ ಈ ಪ್ಲ್ಯಾಂಟು ಓಪನ್ ಆಗ್ತಾ ಇದೆ. ಈ ಪ್ಲ್ಯಾಂಟಲ್ಲಿ ನಾವು ಲೀಥಿಯಂ ಬ್ಯಾಟ್ರಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಷ್ಟು ದಿವಸ ನಾವು ಲೀಥಿಯಂ ಬ್ಯಾಟ್ರಿಗಳನ್ನ
ಚೈನಾಯಿಂದ ಇಂಪೋರ್ಟ್ ಮಾಡ್ಕೋತಿದ್ವಿ. ಆದರೆ ಮುಂದಿನ ವರ್ಷ ಅಂದರೆ 2027ರಿಂದ ನಾವು ಸ್ವಂತವಾಗಿಯೇ ನಾವು ಲೀಥಿಯಂ ಬ್ಯಾಟ್ರಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದೇ ಬ್ಯಾಟ್ರಿಗಳನ್ನ ನಮ್ಮ ಟಾಟಾ EV ಕಾರ್ಗಳಲ್ಲೂ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟಾಟಾ ಕಂಪ್ನಿ ತಿಳಿಸಿದೆ. ಮುಂದಿನ ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ. ಅದೇನೋ ಕೆಟ್ಟ ಮೇಲೆ ಬುದ್ಧಿ ಬತ್ತು ಅನ್ನಂಗೆ ನಾನು 2024ರಲ್ಲಿ ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು. ನಂದು ಮೊದಲನೇ ವಿಡಿಯೋನೇ ಓಲಾ ಮಟ್ಯಾಸ್ ಅಂತ ಹೇಳ್ಬಿಟ್ಟು ಅದರಲ್ಲೇ ನಾನು ಒಂದು ಸಜೆಷನ್ ಕೊಟ್ಟಿದ್ದೆ. ಏನಪ್ಪ ಅಂದರೆ, ನೀವು ಕಂಪ್ನಿ ಕಡೆಯಿಂದ ಏನು ಶೋರೂಮ್ಗಳನ್ನ ಓಪನ್ ಮಾಡ್ತಾ ಇದ್ದೀರಾ ಅದನ್ನು ನಿಲ್ಲಿಸ್ಬಿಟ್ಟು ಡೀಲರ್ಶಿಪ್ ಕೊಡಿ, ಡೀಲರ್ಗಳ ಮುಖಾಂತರ ನೀವು ಶೋರೂಮ್ಗಳನ್ನ ಓಪನ್ ಮಾಡಿಸಿ ಸರ್ವಿಸ್ನೆಲ್ಲ ಕೊಡಿ ಅಂತ ಹೇಳ್ಬಿಟ್ಟು ನಾನು 2024 ಜನವರಿಯಲ್ಲೇ ವಿಡಿಯೋ ಮಾಡಾಕಿದ್ದೆ. ಹತ್ತತ್ರ 2.5 ವರ್ಷ ಆಗಿದೆ. ಈಗ ನ್ಯೂಸ್ ಬಂದಿದೆ. ಏನಪ್ಪ ಅಂದರೆ, ಓಲಾ ಕಂಪ್ನಿಯವನು ಇನ್ಮೇಲಿಂದ ಡೀಲರ್ಶಿಪ್ ಮಾಡಲಲ್ಲಿ ವರ್ಕ್ ಮಾಡ್ತೀನಿ, ಇನ್ಮೇಲಿಂದ ನಾವು ಶೋರೂಮ್ಗಳನ್ನ ಡೀಲರ್ಶಿಪ್ ಕೊಡ್ತೀವಿ, ಇನ್ಮೇಲಿಂದ ನಿಮಗೆ ಸೇಲ್ಸು ಮತ್ತು ಸರ್ವಿಸ್ ಎರಡೂ ಕೂಡ ಡೀಲರ್ಶಿಪ್ ಮುಖಾಂತರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಓಲಾ ಕಂಪ್ನಿಯವನು ಅನೌನ್ಸ್ ಮಾಡಿದ್ದಾರಂತೆ. ಈ ಡೀಲರ್ಶಿಪ್ಪು ದಿವಾಳಿ ಅಲ್ಲ, ದಿವಾಳಿ ಅಂದರೆ ಓಲಾ ದಿವಾಳಿನೇ, ದೀಪಾವಳಿ, ಈ ವರ್ಷ ದೀಪಾವಳಿಯಿಂದ ಇದು ಶುರು ಆಗುತ್ತೆ. ನಮ್ಮ ಹೊಸ ಶೋರೂಮ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾನೆ. ಹೊಸ ಶೋರೂಮ್ ಓಪನ್ ಮಾಡ್ತಾನ ಅಥವಾ ಇರೋ ಶೋರೂಮ್ಗಳನ್ನೇ ಡೀಲರ್ಶಿಪ್ಗೆ ವಹಿಸ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ದೀಪಾವಳಿಯಿಂದ ನಿಮಗೆ ಡೀಲರ್ಗಳ ಮುಖಾಂತರ ಸೇಲ್ಸು ಮತ್ತು ಸರ್ವಿಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ನಿ ತಿಳಿಸಿದೆ. ಕೊನೆಗೂ ಒಂದು ಒಳ್ಳೆ ಬುದ್ಧಿ ಬಂದಿದೆ ಓಲಾದವನಿಗೆ. ನೋಡೋಣ ಇವನು ಡೀಲರ್ಶಿಪ್ ಕೊಟ್ಟ ಮೇಲಾದ್ರೂ ಇವನು ಸರ್ವಿಸ್ ಸರಿ ಹೋಗುತ್ತಾ ಅನ್ನೋದು ಮುಂದಿನ ದಿವಸದಲ್ಲಿ ನೋಡಬೇಕಾಗತ್ತೆ. ಈ ಸಮಯ ಬಂದು ಆಫರ್ ಸಮಯ. ಫ್ಲಿಪ್ಕಾರ್ಟ್ ಕಡೆಯಿಂದ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಇದೇ ತಿಂಗಳು 8ನೇ ತಾರೀಕಿಂದ ಫ್ಲಿಪ್ಕಾರ್ಟ್ನಲ್ಲಿ ಫ್ರೀಡಮ್ ಸೇಲ್ ಶುರು ಆಗ್ತಾ ಇದೆ. ನೀವೇನಾದರೂ EV ಸ್ಕೂಟರ್ ತೊಗೋಬೇಕು ಅಂದ್ಕೊಂಡಿದ್ರೆ ಒಂದು ಸಲ ಮಿಸ್ ಮಾಡದೆ ಫ್ಲಿಪ್ಕಾರ್ಟ್ ವೆಬ್ಸೈಟಲ್ಲಿ ಹೋಗಿ ಅಲ್ಲಿರುವಂಥ ಆಫರ್ನ ಚೆಕ್ ಮಾಡಿ ಆಮೇಲೆ EV ಸ್ಕೂಟರ್ ತೊಗೊಳ್ಳಿ. ಏತರ್ 450 ಮೇಲೆ 15,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಹಾಗೆಯೇ TVS iQube ಮೇಲೆ 7,000 ರೂಪಾಯಿ ಅಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಬಜಾಜ್ ಚೇತಕ್ಕು, ಹೀರೋ ವಿಡಾ ಎಲ್ಲ ಗಾಡಿಗಳ ಮೇಲೂ ಕೂಡ ಡಿಸ್ಕೌಂಟ್ ಇದೆ. ಮಿಸ್ ಮಾಡದೆ ಒಂದು ಸಲ ಫ್ಲಿಪ್ಕಾರ್ಟ್ ವೆಬ್ಸೈಟಲ್ಲಿ ಹೋಗಿ ನೋಡಿ. ಇದೇ ತಿಂಗಳು 8ನೇ ತಾರೀಕಿಂದ ಫ್ರೀಡಮ್ ಸೇಲ್ ಶುರು ಆಗ್ತಾ ಇದೆ. ಈ ಸಮಯ ಬಂದು ಪೋಲಿಂಗ್ ಸಮಯ. ನಾನು ಇತ್ತೀಚೆಗೆ ಒಂದು ಪ್ರಶ್ನೆ ಕೇಳಿದೆ, ನಿಮ್ಮ ಪ್ರಕಾರ ಯಾವ ಕಂಪನಿಯ ಶೋರೂಮ್ ಜಾಸ್ತಿ ಇದೆ ಅಂತ ಹೇಳಿ. ಇದಕ್ಕೆ ಒಟ್ಟು 94 ಜನ ವೋಟ್ ಮಾಡಿದರು. ಇದರಲ್ಲಿ 13% ಅಷ್ಟು ಓಟು ಏತರ್ಗೆ ಬಂದಿದೆ, TVSಗೆ 69% ಅಷ್ಟು ಓಟ್ ಬಂದಿದೆ, ಹೀರೋ ವಿಡಾಗೆ 12% ಅಷ್ಟು ಓಟ್ ಬಂದಿದೆ, ಬಜಾಜ್ ಚೇತಕ್ಕೆ ಕೇವಲ 6% ಅಷ್ಟು ಓಟ್ ಬಂದಿದೆ. ನನಗೊಂದು ಅನುಮಾನ ಇದೆ, ಬಜಾಜ್ ಚೇತಕ್ ಕಸ್ಟಮರ್ಗಳು ನನ್ನ ವಿಡಿಯೋ ನೋಡ್ತಾರಾ ಇಲ್ವಾ ಅಂತ. ಯಾಕೆಂದರೆ ಬಜಾಜ್ ಚೇತಕ್ ಬಗ್ಗೆ ಯಾರೂ ಕ್ವಶನ್ ಮಾಡೋದಿಲ್ಲ, ಕಮೆಂಟ್ ಮಾಡೋದಿಲ್ಲ, ಅಥವಾ ಪೋಲಿಂಗಲ್ಲಿ ಬಂದು ವೋಟ್ ಮಾಡೋದಿಲ್ಲ. ನನಗೂ ಇದೊಂದು ಅನುಮಾನ ಇದೆ. ನೀವೇನಾದರೂ ಬಜಾಜ್ ಚೇತಕ್ ಕಸ್ಟಮರ್ ಆಗಿದ್ದರೆ ದಯವಿಟ್ಟು ನಿಮ್ಮ ಅನುಭವನ ಕಮೆಂಟ್ ಮಾಡಿ. ಹಾಗೆಯೇ ಈಗ ಶೋರೂಮ್ ವಿಷಯಕ್ಕೆ ಬರೋದಾದರೆ, ಏತರಲ್ಲಿ ಹತ್ತತ್ರ 750 ಶೋರೂಮ್ಗಳಿದೆ. TVS, ಬಜಾಜ್, ಹೀರೋ ವಿಡಾಗಳಲ್ಲಿ 3,000ಕ್ಕೂ ಅಧಿಕ ಶೋರೂಮ್ಗಳಿದೆ. ಅದರಲ್ಲಂತೂ TVS ಅವ್ರ ಹತ್ತತ್ರ 4,500 ಶೋರೂಮ್ಗಳಿದೆ. ಇವರು 4,500 ಶೋರೂಮ್ಸ್ಗಳ ಮುಖಾಂತರ ಎಲೆಕ್ಟ್ರಿಕ್ TVS ಕಂಪ್ನಿ ಗಾಡಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ನಾನು ನೋಡ್ದಂಗೆ TVS ಅವ್ರ ಹತ್ರನೇ ಅತಿ ಹೆಚ್ಚು ಶೋರೂಮ್ಗಳಿರೋದು. ಇದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಗಾಡಿ ಸೇಲ್ ಆಗುತ್ತೆ ಮತ್ತು ಕಸ್ಟಮರ್ಗಳಿಗೆ ಬೇಗ ಸರ್ವಿಸ್ ಸಿಗುತ್ತೆ. ಆದ್ದರಿಂದನೇ TVS ಈಗ ನಂಬರ್ 1 ಪ್ಲೇಸಲ್ಲಿರೋದು. ಆದಷ್ಟು ಬೇಗ ಹೀರೋ ವಿಡಾ, ಬಜಾಜ್ ಅವರು ಕೂಡ ತಮ್ಮ ಶೋರೂಮ್ ಸಂಖ್ಯೆಗಳನ್ನ ಜಾಸ್ತಿ ಮಾಡಿಕೊಂಡ್ರೆ, ಶೋರೂಮ್ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳೋದಲ್ಲ, ಆಲ್ರೆಡಿ ಇವ್ರ ಹತ್ರ ತುಂಬ ಶೋರೂಮ್ಗಳಿದೆ. ಆದರೆ ಇವರು ಎಲ್ಲ ಶೋರೂಮಲ್ಲೂ ಕೂಡ EV ಗಾಡಿಗಳನ್ನ ಮಾರಾಟ ಮಾಡಲ್ಲ. ಆದಷ್ಟು ಬೇಗ ಬಜಾಜ್, ಹೀರೋ ವಿಡಾದವರು ಕೂಡ ತಮ್ಮ ಪೆಟ್ರೋಲ್ ಶೋರೂಮ್ಗಳಲ್ಲೇ EV ಗಾಡಿಗಳನ್ನ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಮಾರಾಟ ಸಂಖ್ಯೆ ಇದೆ ಅದು ಕೂಡ ಜಾಸ್ತಿ ಆಗ್ಬೋದು. ಈ ಸಮಯ ಬಂದು ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಡೋ ಸಮಯ. ವೈನ್ ಫಾರ್ ಕಿಡ್ಸ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅನ್ರಿಜಿಸ್ಟರ್ಡ್ EV ಬ್ರ್ಯಾಂಡ್ ಡೀಟೇಲ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ನಾನು ಒಂದು ವಿಷಯ ಕನ್ಫರ್ಮ್ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಅನ್ರಿಜಿಸ್ಟರ್ಡ್ EV ಗಾಡಿಗಳನ್ನ ರೆಕಮೆಂಡ್ ಮಾಡೋದಿಲ್ಲ. ನಾನು RTO ಇಂದ ರಿಜಿಸ್ಟ್ರೇಷನ್ ಆಗುವಂಥ EV ಗಾಡಿಗಳನ್ನಷ್ಟೇ ರೆಕಮೆಂಡ್ ಮಾಡ್ತೀನಿ. ಕಾರಣ ಏನಪ್ಪ ಅಂದರೆ, ಈ ನಂಬರ್ ಪ್ಲೇಟ್ ಇಲ್ಲದೆ ಇರುವಂಥ ಅನ್ರಿಜಿಸ್ಟರ್ಡ್ EV ಬ್ರ್ಯಾಂಡ್ಗಳು ಏನೇನಿದೆ ಇವೆಲ್ಲ ಬಂದು 100% ಚೈನಾಯಿಂದ ಗಾಡಿಗಳನ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಮಾರಾಟ ಮಾಡ್ತಾರೆ. ಇದಕ್ಕೆ ಕುಲ, ಗೋತ್ರ, ಹಿಂದೆ ಮುಂದೆ ಏನೂ ಇರೋದಿಲ್ಲ. ನಿಮಗೆ ಕಮ್ಮಿ ದುಡ್ಡಿಗೆ ಈ ಗಾಡಿ ಸಿಗುತ್ತೆ ಅಂತ ಈಗೇನೋ ತೊಗೋತೀರಾ, ಇನ್ನೊಂದು 6 ತಿಂಗಳು ವರ್ಷ ಬಿಟ್ಟೋಗಿ ನೋಡಿದ್ರೆ ಶೋರೂಮ್ ಮುಚ್ಚೋಗಿರುತ್ತೆ. ಆಗ ನಿಮಗೆ ಸರಿಯಾಗಿ ಸರ್ವಿಸ್ ಸಿಗೋದಿಲ್ಲ. ಅದಾದಮೇಲಿಂದ ಈ ಗಾಡಿಗಳಲ್ಲಿ ಕ್ವಾಲಿಟಿ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಇರೋದಿಲ್ಲ. ಇದೊಂಥರ ಯೂಸ್ ಆ್ಯಂಡ್ ಥ್ರೋ ಇದ್ದಂಗೆ. ಒಂದು 10,000 ಕಿಲೋಮೀಟ್ರು, 15,000 ಕಿಲೋಮೀಟ್ರ್ ಓಡಿಸೋ ತನಕ ಚೆನ್ನಾಗಿರುತ್ತೆ. ಆಮೇಲಿಂದ ರಿಪೇರಿಗೆ ಬಂತು ಅಂದರೆ ಎಲ್ಲೂ ಕೂಡ ಇದ್ರ ಪಾರ್ಟ್ಸ್ಗಳು ಸಿಗೋದಿಲ್ಲ. ಆಗ ನಿಮಗೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ನಾನು ಯಾವಾಗಲೂ ಹೇಳ್ತೀನಿ, RTO ಇಂದ ರಿಜಿಸ್ಟ್ರೇಷನ್ ಆಗುವಂಥ ಕಂಪ್ನಿ ಗಾಡಿಗಳನ್ನೇ ತೊಗೊಳ್ಳಿ. ಅನ್ರಿಜಿಸ್ಟ್ರೇಷನ್ ಗಾಡಿಗಳನ್ನ ದಯವಿಟ್ಟು ತೊಗೋಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ನಿಜವಾಗ್ಲೂ ಇದು ಕಮ್ಮಿ ದುಡ್ಡಿಗೆ ಸಿಗುತ್ತೆ ಒಪ್ಕೋತೀನಿ. ಆದರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು, ಇವರು ಕಮ್ಮಿ ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಈ ಸಮಯ ನನ್ನ ಮನದ ಮಾತು. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಕನಿಷ್ಠ 5 ರಿಂದ 6 ವರ್ಷ ಹಳೆ ಕಂಪನಿಯ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳಿ.
ಯಾವತ್ತೂ ಹೊಸದಾಗಿ ಬಂದಿರುವಂಥ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬೇಡಿ. ಉದಾಹರಣೆಗೆ ಏತರ್ ಇರ್ಬೋದು, ಅದು ಮಾರ್ಕೆಟಿಗೆ ಬಂದು ಹತ್ತತ್ರ 10 ವರ್ಷ ಆಯಿತು. ಟಿ ವಿ ಎಸ್ಸು ಕಳೆದ 50 ವರ್ಷದಿಂದ ಇದೆ. ಬಜಾಜು ಹತ್ತತ್ರ ಒಂದು 80 ವರ್ಷದಿಂದ ಇದೆ. ಹೀರೋ ವಿಡನು ಹತ್ತತ್ರ ಒಂದು 40 ವರ್ಷದಿಂದ ಇದೆ. ಈ ರೀತಿಯಾಗಿ ಹಳೆಯ ಕಂಪನಿಯ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳಿ. ಹೊಸ್ದಾಗಿ ಬಂದಿರುತ್ತಲ್ಲ ಮಾರ್ಕೆಟ್ಗೆ, ಅಂಥ ಗಾಡಿಗಳನ್ನ ತಗೋಬೇಡಿ. ಕಾರಣ ಏನಪ್ಪ ಅಂದರೆ ಅಂಥ ಕಂಪನಿಯ ಗಾಡಿಗಳಲ್ಲಿ ನಿಮಗೆ ಸರಿಯಾದಂಥ ಸರ್ವಿಸ್ ಸಿಗೋದಿಲ್ಲ. ಆದಷ್ಟು ಹಳೆಯ ಕಂಪನಿಯ ಗಾಡಿಗಳನ್ನೇ ತಗೊಳ್ಳಿ. ಇದು ಈ ವಾರದ EV ನ್ಯೂಸ್. ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಅಷ್ಟೇ.